ನೆನ್ನೆ ಸಂಜೆ ಮೇಲೆ ಆಗಿದ್ದ ಮೋಡ ನೋಡಿ ಎಲ್ಲೋ ಜೋರು ಮಳೆ ಬರುತ್ತೆ ಅಂತ ಅಂದ್ಕೊಂಡೆ, ಆದರೆ ಅಷ್ಟೇನು ಬರಲಿಲ್ಲ. ಸುಮ್ಮನೆ ತುಂತುರು ಮಳೆ ಬಂದು ಹಾಗೆ ನಿಂತೋಯ್ತು. ಆದರೆ ವಾತಾವರಣ ಮಾತ್ರ ತುಂಬ ತಂಪಾಗಿತ್ತು. ಮತ್ತು ರಾತ್ರಿ ಊಟಕ್ಕೆ ಅಂತ ಹೇಳಿ ಇವತ್ತು ಬದನೆಕಾಯಿ ಎಣ್ಣೆಗಾಯಿ ಮತ್ತು ಚಪಾತಿ ಮಾಡ್ತಾ ಇದ್ದೀನಿ. ಬಹಳನೇ ದಿನ ಆಗಿತ್ತು ನಮ್ಮ ಮನೆಯಲ್ಲಿ ಬದನೆಕಾಯಿ ಎಣ್ಣೆಗಾಯಿ ಮಾಡಿ. ಅದು ಏನು ಗೊತ್ತಾ, ಬದನೆಕಾಯಿ ಎಣ್ಣೆಗಾಯಿ ಜೊತೆಗೆ ಜೋಳದ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ, ಇಷ್ಟನೂ ಕೂಡ. ಆದರೆ ನನಗೆ ಜೋಳದ ರೊಟ್ಟಿ ತಟ್ಟಕ್ಕೆ ಬರೋದೇ ಇಲ್ಲ, ಎಷ್ಟು ಸಲ ಪ್ರಯತ್ನ ಮಾಡಿದ್ರು. ನಾನು ಯಾವಾಗ ಚಪಾತಿ ಮಾಡಿದ್ರೇನು ಸಮನ್ವಯ ಅನಿರುದ್ಧ ಇಬ್ಬರು ಬಂದುಬಿಡ್ತಾರೆ. ನಾನು ಚಪಾತಿ ಮಾಡ್ತೀನಿ ಅಂತ ಇಬ್ರಿಗೂ ಒಂದಿಷ್ಟಿಷ್ಟು ಹಿಟ್ಟು ಕೊಟ್ಟರೆ ಅವರಿಬ್ಬರು ಚಪಾತಿನೋ ರೊಟ್ಟಿನೋ ಪರೋಟನೋ ಏನೋ ಮಾಡ್ಕೊಂಡು ಆಟ ಆಡ್ಕೊಂಡಿರ್ತಾರೆ. ಸೊ ದಟ್ ನಾನು ನನ್ನ ಕೆಲಸ ಅಡುಗೆ ಮನೆಯಲ್ಲಿ ನೆಮ್ಮದಿಯಾಗಿ ಮಾಡ್ಕೊಳ್ಬೋದು. ಊಟ ಎಲ್ಲ ಮುಗಿಸಿ ಎಲ್ಲರೂ ಮೇಲೆ ಟೆರೆಸ್ ಮೇಲೆ ಹೋಗಿದ್ವಿ. ಈ ಥರ ಮಳೆ ವಾತಾವರಣ ಆದಾಗ ಟೆರೆಸ್ ಮೇಲೆ ತಂಪಾಗಿರುತ್ತೆ. ಸಾಮಾನ್ಯ ಬೇಸಿಗೆನಲ್ಲಿ ಟೆರೆಸ್ ಮೇಲೆ ಬಂದರೆ ಚೆನ್ನಾಗಿರುತ್ತೆ, ಆರಾಮಾಗಿ ಓಡಾಡಿಕೊಂಡು ಗಾಳಿ ಇದ್ದರೆ ಚೆನ್ನಾಗಿರುತ್ತೆ ತಂಪಾಗಿ, ಅಷ್ಟು ಸೆಕೆ ಗೊತ್ತಾಗೋದಿಲ್ಲ. ಹುಣ್ಣಿಮೆ ರಾತ್ರಿ ಬೇರೆ ಆಗಿದ್ದರಿಂದ ಟೆರೆಸ್ ಮೇಲೆ ಬೆಳಕು ಜಾಸ್ತಿನೇ ಇದೆ ಅಂತ ಅನ್ನಿಸ್ತಾ ಇತ್ತು. ಈ ಥರ ಹುಣ್ಣಿಮೆ ರಾತ್ರಿ ದಿನ ಟೆರೆಸ್ ಮೇಲೆ ಬಂದಾಗ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ರೆ ಭಾಳನೇ ಚೆನ್ನಾಗಿರುತ್ತೆ. ಅದರಲ್ಲೂ ಕೈ ತುತ್ತು ಊಟ ಇನ್ನೂ ಚೆನ್ನಾಗಿರುತ್ತೆ.